ಹೆಲೋ ಗಾಯ್ಸ್, ವೆಲ್ಕಮ್ ಟು ಗಾನವಿ ವ್ಲಾಗ್ಸ್. ನಾವಿವತ್ತು ಸಂಡೇದಿಂದ ಚಿಕನ್ ತಂದಿದ್ರು ನಮ್ಮ ಮನೆಯವರು ಚಿಕನ್ ಮಾಡು ಅಂತ. ನಾನು ಫಿಶ್ ತಗೋಬಾ ಅಂತ ಹೇಳಿದ್ದೆ. ಫಿಶ್ ಲಾಸ್ಟ್ ಸಂಡೇ ಎಲ್ಲ ತಿಂತೀವಿ, ಈ ಸಲ ಚಿಕನ್ ಮಾಡು, ಚಿಕನ್ ಸಾಂಬಾರ್ ಮಾಡು, ಕಾಯಿ ಹಾಕ್ಬೇಡ, ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಸರಿ ಆಯ್ತು ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಫಸ್ಟ್ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಒಂದ್ 2 ಮೆಣಸಿನಕಾಯಿ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೆಲವೊಬ್ರು ಗರಂ ಮಸಾಲ ಆಡ್ ಮಾಡ್ತಾರೆ, ಚಿಕನ್ ಮಸಾಲ ಆಡ್ ಮಾಡ್ತಾರೆ, ಎಲ್ಲ ಏನೇನೋ ಬಿರಿಯಾನಿ ಮಸಾಲ ಏನೇನೋ ಆಡ್ ಮಾಡ್ತಾರೆ. ಬಟ್ ನಾನು ಅದ್ಯಾವ್ದು ಹಾಕ್ತಿಲ್ಲ. ಯಾಕಂತಂದ್ರೆ ನಾವು ಊರಿಂದ ಸಾಂಬಾರದ ಪುಡಿ, ಖಾರದ ಪುಡಿ ಎಲ್ಲ ಊರಿಂದಾನೇ ತರೋದು. ಅದ್ ಹಾಕಿದ್ರೆ ನ್ಯಾಚುರಲ್ ಆಗಿ ಟೇಸ್ಟ್ ಬರುತ್ತೆ, ಅದೇನು ಹಾಕೋದೇ ಬೇಡ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ ಸಾಂಬಾರ್ಗೆ ಚಿಕನ್, ಸಾಂಬಾರದ ಪುಡಿ, ಖಾರದ ಪುಡಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಒಂದ್ 2 ಮೆಣಸಿನಕಾಯಿ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಕರ್ಬೇವಿನ ಸೊಪ್ಪು ಇದೆಲ್ಲ ಬೇಕಾಗುತ್ತೆ. ಗ್ಯಾಸ್ ಸ್ಟವ್ ಆನ್ ಮಾಡಿ ಫಸ್ಟ್ ಒಂದು ಕುಕ್ಕರ್ ಇಕ್ತಾ ಇದ್ದೀನಿ. ಬಾಣ್ಲಿ ಎಲ್ಲ ಇಕ್ಕಿದ್ರೆ ತಳ ಹಿಡಿದ್ ಬಿಡುತ್ತೆ ಅಂತ ನಾನು ಕುಕ್ಕರ್ ಇಕ್ತಾ ಇದ್ದೀನಿ. ನೀವು ಬೇಕಾದಷ್ಟು ಎಣ್ಣೆ ಇಕ್ಕೋಬಹುದು, ಸ್ವಲ್ಪನೇ ಹಾಕೊಳ್ಳಿ. ಯಾಕಂದ್ರೆ ಸಾಂಬಾರೆಲ್ಲ ಆದ್ಮೇಲೆ ಎಣ್ಣೆನೆ ಇರುತ್ತೆ. ಎಣ್ಣೆ ಕಾದ ತಕ್ಷಣ ಚಕ್ಕೆ ಲವಂಗ ಹಾಕೋಬೇಕು. ಚಕ್ಕೆ ಲವಂಗ ಹಾಕೋಬೇಕು. ಆಮೇಲೆ ಹಚ್ಕೊಂಡಿರೋ ಅಂತ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ಬೇಕು. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರೋಸ್ಟ್ ಮಾಡ್ಬೇಕು, ಗೋಲ್ಡನ್ ಕಲರ್ ಬರ್ಬೇಕು. ಆ ತರ ಎಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದ್ರಲ್ಲಿ ಚಿಕನ್ ಸೇರಿಸ್ಕೊಂತಾ ಇದ್ದೀನಿ. ಚಿಕನ್ ಕೆಲವೊಬ್ರು ಸ್ಟಾರ್ಟಿಂಗ್ ಅಲ್ಲೇ ಹಾಕ್ತಾರೆ. ಈ ತರ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಿಕನ್ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ಅರಿಶಿನ ಪುಡಿ ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಇದು ನೀಸ್ ಇರುತ್ತೆ, ಚಿಕನ್ ಎಂತ ಚೆನ್ನಾಗಿರತ್ತಂದ್ರೂ ನೀಸ್ ಇದ್ದೇ ಇರುತ್ತೆ. ನೀಸ್ ಎಲ್ಲ ಹೋಗಕ್ಕೆ ನಾವು ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ಗೆಲ್ಲ ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಹಚ್ಕೊಂಡಿರೋಂತ ಟೊಮೊಟೊನು ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ಕೊ. ನಾನು ಇದಕ್ಕೆ ವಿಸಿಲ್ ಹಾಕಿಲ್ಲ, ಸುಮ್ನೆ ಪಾತ್ರೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಯಾಕಂದ್ರೆ ಇದನ್ ಮಟನ್ ಆದ್ರೆ ವಿಸಿಲ್ ಕೂಗಿಸ್ಬೋದು, ಇದು ಚಿಕನ್ ಅಲ್ವಾ, ಬಾಯ್ಲರ್ ಕೋಳಿ ಬೇಗನೆ ಬೇಯುತ್ತೆ. ಇದಕ್ಕೆ ಕಾಯಿ ಹಾಕಿಲ್ಲ, ಏನು ಹಾಕಿಲ್ಲ, ಮತ್ತೊಂದು ಗರಂ ಮಸಾಲ ಹಾಕಿಲ್ಲ, ಚಿಕನ್ ಮಸಾಲ ಹಾಕಿಲ್ಲ, ಏನು ಹಾಕಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಾಗಿದೆ ಸಾಂಬಾರು. ನಾನು ಏನು ಆಡ್ ಮಾಡಿಲ್ಲ, ಮನೆಗಿರೋಂತ ಈರುಳ್ಳಿ, ಬೆಳ್ಳುಳ್ಳಿ ಅವೇ ಹಾಕಿ ಮಾಡಿದೀನಿ. ತುಂಬಾ ಚೆನ್ನಾಗಾಗಿದೆ. ನನ್ಗೇನೋ ಟೇಸ್ಟ್ ತುಂಬಾನೇ ಇಷ್ಟ ಆಯ್ತು. ಈ ಚಿಕನ್ ಸಾಂಬಾರ್ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲ, ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಇದಕ್ಕೆ ನಾನು ಸಿಂಪಲ್ ಆಗಿ ರೈಸ್ ಮಾಡ್ಬಿಟ್ಟು ಚಿಕನ್ ಸಾಂಬಾರ್ ಮಾಡಿದ್ದೆ. ಮುದ್ದೆ ಯಾಕೆ ಮಾಡಿಲ್ಲ ಅಂದ್ರೆ ನೈಟ್ ಹೀರೆಕಾಯಿ ಚಟ್ನಿ ಮಾಡಿದ್ದೆ, ಅದು ಉಳಿದಿತ್ತು. ಬೆಳಗ್ಗೆ ಟಿಫನ್ ಏನ್ ಮಾಡಿಲ್ಲ, ಡೈರೆಕ್ಟ್ 2 ಮುದ್ದೆ ಮಾಡ್ಬಿಟ್ಟಿದ್ದೆ. ಸೊ ಅದಕ್ಕಂತ ರೈಸ್ ಮಾಡಿ ಚಿಕನ್ ಸಾಂಬಾರ್ ಮಾಡಿದ್ದೆ. ನೋಡೋಣ ಅವ್ರ ರಿಯಾಕ್ಷನ್ ಏನಂತ ಕೊಡ್ತಾರೆ. ಚೆನ್ನಾಗಿದೆ ಅಂತಾರೋ ಚೆನ್ನಾಗಿಲ್ಲ ಅಂತಾರೋ ನೋಡೋಣ. ಚೆನ್ನಾಗಿದೆ ಅಂತ ಅಂದ್ರು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಬೇಗ ಚೆನ್ನಾಗಿ ಮಾಡ್ಬಿಟ್ಟಿದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.